Hello friends, welcome back to Mains Answer Writing Basics program being conducted by Team India for IAS. This is Manjunath Madhur. In this video, we are going to study about the approach to the day 18 question. The day 18 topic is essay writing. So in this video, we are going to discuss approach to the day 18 essay topic. Essay is one of the scoring subject in UPSC. Essay writing, essay paper, it's one of the scoring. Those who score more than 130 to 150 in essay, such people have high probability of getting good rank and posting in the UPSC exam. So the day 18 topic, that is essay topic, is education is the kindling of flame, not the filling of a vessel. ಅಂದರೆ ಎಜುಕೇಷನ್ ಅಂದರೆ ಏನು ಅಂತ ಈ ಎಸ್ಸೆ ಈ ಕೋಟ್ ಹೇಳ್ತಾ ಇದೆ. ಇಟ್ ಈಸ್ ಅ ಕೋಟ್ ಬೇಸ್ಡ್ ಎಸ್ಸೆ. ದಿಸ್ ಈಸ್ ಅ ಕೋಟ್ ಬೇಸ್ಡ್ ಎಸ್ಸೆ ಟಾಪಿಕ್. ಸೊ ದಿಸ್ ಕೋಟ್ ಇಟ್ ಟಾಕ್ಸ್ ಅಬೌಟ್ ವಾಟ್ ಈಸ್ ಎಜುಕೇಷನ್. ಎಜುಕೇಷನ್ ಅಂದರೆ ಏನು ಅಂತ ಈ ಕೋಟ್ ಹೇಳುತ್ತೆ. ಎಜುಕೇಷನ್ ಈಸ್ ಅ ಕಿಂಡ್ಲಿಂಗ್ ಆಫ್ ಎ ಫ್ಲೇಮ್ ಆ್ಯಂಡ್ ಇಟ್ ಈಸ್ ನಾಟ್ ಅ ಫಿಲ್ಲಿಂಗ್ ಆಫ್ ಎ ವೆಸಲ್. ಸೊ ಇದರ ಅರ್ಥ ಏನಪ್ಪ ಅಂತಂದರೆ, ಶಿಕ್ಷಣ ಎಂಬುದು ಒಂದು ಜ್ವಾಲೆಯನ್ನು ಹೊತ್ತಿಸುವಂತಹ ಕಿಡಿಯಾಗಿದೆ. ಜ್ವಾಲೆಯನ್ನು ಹೊತ್ತಿಸುವಂಥ ಕಿಡಿಯಾಗಿದೆ. ಯಾವ ಕಿಡಿ, ಯಾವ ಜ್ವಾಲೆ? ಸೊ ಜ್ವಾಲೆ ಯಾವುದಂತಂದರೆ, ಇದು ಯಾವುದೇ ಒಂದು ಕ್ರಾಂತಿ ಇರ್ಬೋದು, ಯಾವುದೇ ಒಂದು ರೆವಲ್ಯೂಷನ್ ಮಾಡುವಂಥದ್ದು ಇರ್ಬೋದು, ಯಾವುದೇ ಒಂದು ಇನೋವೇಷನ್ ಮಾಡುವಂಥದ್ದು ಇರ್ಬೋದು, ಯಾವುದೇ ಒಂದು ಹೊಸತನವನ್ನು ತರ್ತಕ್ಕಂಥದ್ದು ಇರ್ಬೋದು. ಸೊ ಆ ತರಹದ ಒಳ್ಳೆಯ ಬೆಳವಣಿಗೆಯನ್ನು ತರ್ತಕ್ಕಂಥ ಒಂದು ಕಿಡಿಯಾಗಿದೆ ಶಿಕ್ಷಣ ಎಂಬುದು. ಆ ಥರದ ಒಳ್ಳೆಯ ಬದಲಾವಣೆ ತರ್ತಕ್ಕಂಥ ಒಂದು ಕಿಡಿಯಾಗಿದೆ ಅಂತ ಹೇಳ್ತಾರೆ. ಇನ್ಸ್ಟೆಡ್ ಆಫ್ ಫಿಲ್ಲಿಂಗ್ ಆಫ್ ಎ ವೆಸಲ್. ಫಿಲ್ಲಿಂಗ್ ಆಫ್ ಎ ವೆಸಲ್ ಅಂದರೆ ಒಂದು ಪಾತ್ರೆಯನ್ನು ತುಂಬತಕ್ಕಂಥ ಕ್ರಿಯೆಯಲ್ಲ, ಪಾತ್ರೆಯನ್ನು ತುಂಬತಕ್ಕಂಥ ಕ್ರಿಯೆಯಲ್ಲ ಅಂತ ಹೇಳ್ತಾರೆ. ಇದು ಯಾವ ಪಾತ್ರೆ? ತಲೆ ಎಂಬುದು ಒಂದು ಪಾತ್ರೆ. ಸೊ ಅದರಲ್ಲಿ ಬೇಕಾಗಿದ್ದನ್ನೆಲ್ಲ ಅಥವಾ ಬೇಕಾಗಿರೋದು ಬೇಡವಾಗಿರೋದನ್ನೆಲ್ಲ ತುಂಬಿ ಒಂದು ಇನ್ಫಾರ್ಮೇಷನ್ ಲೋಡ್ ಮಾಡಿ ಕಳಿಸುವಂಥದ್ದಲ್ಲ. ಶಿಕ್ಷಣ ಅಂದರೆ ಫಿಲ್ಲಿಂಗ್ ಆಫ್ ಎ ವೆಸಲ್. ಇಟ್ಸ್ ನಾಟ್ ಎ ಫಿಲ್ಲಿಂಗ್ ಆಫ್ ಎ ವೆಸಲ್, ಇಟ್ಸ್ ಎ ಕಿಂಡ್ಲಿಂಗ್ ಆಫ್ ಎ ಫ್ಲೇಮ್. ಸೊ ಈ ಅಪ್ರೋಚ್ ವಿಡಿಯೋದಲ್ಲಿ ನಾವು ಈ ಟಾಪಿಕ್ಕಿಗೆ ಯಾವ ರೀತಿ ಎಸ್ಸೆ ಬರೀಬಹುದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ಇಂಟ್ರೊಡಕ್ಷನಲ್ಲಿ ನಾವೇನು ಮಾಡ್ಬೋದು, ಒಂದು ಯಾವುದೋ ಕೋಟ್ನ ಬರೆಯೋದ್ರ ಮುಖಾಂತರ, ಕೋಟ್ ರಿಲೇಟೆಡ್ ಟು ಎಜುಕೇಷನ್, ಅದನ್ನು ಬರೆಯೋದ್ರ ಮುಖಾಂತರ ನಾವು ಎಸ್ಸೆನ ಇಂಟ್ರೊಡ್ಯೂಸ್ ಮಾಡ್ಬೋದು. ಸಮ್ ಕೋಟ್ ರಿಲೇಟೆಡ್ ಟು ಎಜುಕೇಷನ್, ಯಾವ ರೀತಿ ಯಾವ ಕೋಟ್ ಬರಿಬೋದು. ಕೋಟ್ಸ್ ಸೇಡ್ ಬೈ ಸ್ವಾಮಿ ವಿವೇಕಾನಂದ ಇರ್ಬೋದು, ಕೋಟ್ ಸೇಡ್ ಬೈ APJ ಅಬ್ದುಲ್ ಕಲಾಂ ಇರ್ಬೋದು, ಅಥವಾ ಕೋಟ್ ಸೇಡ್ ಬೈ ಮಹಾತ್ಮ ಗಾಂಧಿ ಇರ್ಬೋದು. ಸೊ ಈ ರೀತಿ ಅವ್ರ ಪರ್ಸ್ಪೆಕ್ಟಿವ್ ಏನಿರುತ್ತೆ ಎಜುಕೇಷನ್, ಅವ್ರು ಏನು ಕೋಟ್ ಹೇಳಿದ್ದಾರೆ ಅದನ್ನು ನಾವು ಬರೆದು ಅಲ್ಲಿಂದ ನಾವು ಇಂಟ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ಬೋದು. ದಿಸ್ ಈಸ್ ಒನ್ ಅಪ್ರೋಚ್. ಸೊ ಇನ್ ಅನದರ್ ಅಪ್ರೋಚ್, ಇಂಟ್ರೊಡಕ್ಷನ್ ಏನು ಬರಿಬೋದು ಅಂತಂದರೆ, ನಮ್ಮ ಪ್ರಕಾರ ಎಜುಕೇಷನ್ ಅಂದರೆ ಏನು, ಸೊ ಎಜುಕೇಷನ್ ಅಂದರೆ ಏನು ಅಂತ ಡಿಫೈನ್ ಮಾಡಬೇಕು. ಇಲ್ಲಿ ನಾವು ಎಜುಕೇಷನ್ ಅಂದರೆ ಏನು ಅಂತ ಇಂಟ್ರೊಡಕ್ಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಲ್ಲ, ಸೊ ದ್ಯಾಟ್ ಶುಡ್ ಹ್ಯಾವ್ ಅ ಬ್ರಾಡರ್ ಮೀನಿಂಗ್. ಇಟ್ ಶುಡ್ ಹ್ಯಾವ್ ಅ ಬ್ರಾಡರ್ ಮೀನಿಂಗ್. ಸೊ ನಾವು ನ್ಯಾರೋ ಮೀನಿಂಗ್ ಕೊಟ್ಟು ಎಜುಕೇಷನ್ ಅಂತಂದರೆ ಸ್ಕೂಲ್ಗೆ ಹೋಗೋದು, ಕಾಲೇಜ್ಗೆ ಹೋಗೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ, ಸೊ ದ್ಯಾಟ್ ಡಸಂಟ್ ಕೌಂಟ್. ಸೊ ಒಂದು ತುಂಬ ಬ್ರಾಡ್ ಆಗಿರೋ ಮೀನಿಂಗ್ನ ಕೊಟ್ಟು ನಾವು ಎಜುಕೇಷನ್ ಅಂದರೆ ಏನು ಅಂತ ಡಿಫೈನ್ ಮಾಡಬೇಕು. ಸೊ ದಿಸ್ ಈಸ್ ಒನ್ ಮೋರ್ ಅಪ್ರೋಚ್. ಆರ್ ಎಲ್ಸ್ ವಿ ಶುಡ್ ಗೋ ಫಾರ್ ಇಂಟ್ರೊಡ್ಯೂಸಿಂಗ್ ಬೈ ಟೇಕಿಂಗ್ ಸಮ್ ಆಫ್ ದಿ ಫ್ಯಾಕ್ಟ್ಸ್ ಆರ್ ಡೇಟಾ ಆರ್ ಇಂಡೈಸಸ್. ಎಜುಕೇಷನ್ ರಿಲೇಟೆಡ್ಡು ತುಂಬ ರಿಪೋರ್ಟ್ಸ್ ಬಂದಿರುತ್ತೆ, ಇಂಡೈಸಸ್ ಬಂದಿರುತ್ತೆ. ಸೊ ಆ ಇಂಡೈಸಸ್ನ ನಾವು ಕೋಟ್ ಮಾಡೋದ್ರ ಮುಖಾಂತರ, ಸೊ ಯಾವ ರೀತಿ ಎಜುಕೇಷನ್ನು, ಸ್ಟೇಟಸ್ ಆಫ್ ಎಜುಕೇಷನ್ ಇನ್ ಇಂಡಿಯಾ ಯಾವ ಥರ ಇದೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇಂಟ್ರೊಡ್ಯೂಸ್ ಮಾಡ್ಬೋದು. ಸೊ ಅದಾದಮೇಲೆ ನಾವೇನು ಮಾಡಬೇಕು, ಎಜುಕೇಷನ್ ಈಸ್ ನಾಟ್ ಅಬೌಟ್ ದಿ ಅಕ್ಯುಮುಲೇಷನ್ ಆಫ್ ಫ್ಯಾಕ್ಟ್ಸ್ ಆ್ಯಂಡ್ ಇನ್ಫಾರ್ಮೇಷನ್. ಇಟ್ಸ್ ಅಬೌಟ್ ದಿ ಸ್ಪಾರ್ಕಿಂಗ್ ಕ್ಯೂರಿಯಾಸಿಟಿ ಇನ್ ದ ಮೈಂಡ್ ಆಫ್ ಚಿಲ್ಡ್ರನ್ ಆ್ಯಂಡ್ ದಿ ಯೂತ್ಸ್ ಆ್ಯಂಡ್ ನರ್ಚರಿಂಗ್ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಇನ್ಸ್ಪೈರಿಂಗ್ ಲೈಫ್ ಲಾಂಗ್ ಲವ್ ಫಾರ್ ಲರ್ನಿಂಗ್ ಅಂತ ಈ ಥರ ಟ್ರಾನ್ಸಿಷನ್ ಒಂದು ಪ್ಯಾರಾಗ್ರಾಫಲ್ಲಿ ಹೇಳ್ತಾ ವಿ ಶುಡ್ ಮೂವ್ ಟು ದಿ ಮೇನ್ ಕಂಟೆಂಟ್. ಸೊ ನೆಕ್ಸ್ಟ್ ಪ್ಯಾರಾದಲ್ಲಿ ನಾವು ಏನು ಮಾಡಬೇಕು ಅಂದರೆ, ವಿ ಶುಡ್ ಕ್ರಿಯೇಟ್ ಎ ಡೈಕೋಟಾಮಿ ಬಿಟ್ವೀನ್ ವಾಟ್ ಈಸ್ ಟ್ರೆಡಿಷನಲ್ ವ್ಯೂ ಆಫ್ ಎಜುಕೇಷನ್, ವಾಟ್ ಈಸ್ ದಿ ಮಾಡರ್ನ್ ವ್ಯೂ ಆಫ್ ಎಜುಕೇಷನ್, ಮಾಡರ್ನ್ ವ್ಯೂ ಆಫ್ ಎಜುಕೇಷನ್ ಅಂತ ಒಂದು ಡೈಕೋಟಾಮಿ ಕ್ರಿಯೇಟ್ ಮಾಡಬೇಕು. ಟ್ರೆಡಿಷನಲ್ ವ್ಯೂ ಆಫ್ ಎಜುಕೇಷನ್ ಅಂದರೆ ಫಿಲ್ಲಿಂಗ್ ಆಫ್ ವೆಸಲ್ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಮಾಡರ್ನ್ ವ್ಯೂ ಪ್ರೋಗ್ರೆಸಿವ್ ವ್ಯೂ ಆಫ್ ಎಜುಕೇಷನ್, ನಾಟ್ ಮಾಡರ್ನ್,
ಪ್ರೋಗ್ರೆಸಿವ್ ವ್ಯೂ ಆಫ್ ಎಜುಕೇಷನ್ ಅಂತಂದರೆ ಇಟ್ಸ್ ಅಬೌಟ್ kindling of a flame. ಅಂದರೆ ಇಟ್ಸ್ ಅಬೌಟ್ ಮೇಕಿಂಗ್ ದ ಸ್ಟೂಡೆಂಟ್ಸ್ ಟು ಕ್ಯೂರಿಯಸ್ ಅಬೌಟ್ ಲರ್ನಿಂಗ್ ನ್ಯೂ ಥಿಂಗ್ಸ್, ನರ್ಚರಿಂಗ್ ಕ್ರಿಟಿಕಲ್ ಥಿಂಕಿಂಗ್, ಇನ್ಸ್ಪೈರಿಂಗ್ ದೆಮ್ ಟು ಕಂಟಿನ್ಯೂಸ್ ಲರ್ನಿಂಗ್. ಸೊ ಈ ಥರ ಒಂದು ಡೈಕೋಟಮಿ ಕ್ರಿಯೇಟ್ ಮಾಡಿ ಈ ಡೈಕೋಟಮಿ ಮುಖಾಂತರ ನಾವು ಎಸ್ಸೇನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಸೊ ಮೊದಲನೇದಾಗಿ ನಾವು ಟ್ರೆಡಿಷ್ನಲ್ ವ್ಯೂ ಆಫ್ ಎಜುಕೇಷನ್ ಅಂದ್ರೇನು ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಟ್ರೆಡಿಷ್ನಲ್ ವ್ಯೂ ಆಫ್ ಎಜುಕೇಷನ್ ಈಸ್ ನಥಿಂಗ್ ಬಟ್ ಫಿಲ್ಲಿಂಗ್ ಎ ವೆಸಲ್. ಫಿಲ್ಲಿಂಗ್ ವೆಸಲ್ ಅಂತಂದ್ರೇನು? ಸೊ ಏನು ಬೇಕು ಏನು ಬೇಡ ಎಲ್ಲನೂ ಸ್ಟೂಡೆಂಟ್ಸ್ಗೆ ಇನ್ಫಾರ್ಮೇಷನು, ಫ್ಯಾಕ್ಟ್ಸು ಎಲ್ಲನೂ ಅವ್ರಿಗೆ ಹೇಳ್ತಾ ಹೋಗ್ಬೋದು. ಸೊ ಇದರಿಂದ ಏನು ಪಾಸಿಟಿವ್ ಇದೆ, ಇದರಿಂದ ಏನು ನೆಗೆಟಿವ್ ಇದೆ, ಸೊ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡೋದೇ ಟ್ರೆಡಿಷ್ನಲ್ ವ್ಯೂ ಆಫ್ ಎಜುಕೇಷನ್, ದಟ್ ಈಸ್ ಫಿಲ್ಲಿಂಗ್ ಆಫ್ ಎ ವೆಸಲ್. ಸೊ ಈ ಟ್ರೆಡಿಷ್ನಲ್ ವ್ಯೂ ಆಫ್ ಎಜುಕೇಷನಲ್ಲಿ ಏನಾಗುತ್ತೆ, ಇನ್ಫಾರ್ಮೇಷನ್ ಅಥವಾ ನಾಲೆಜ್ನ ಟೀಚರಿಂದ ಸ್ಟೂಡೆಂಟ್ಸಿಗೆ ಟ್ರಾನ್ಸ್ಫರ್ ಮಾಡೋದು. ಸೊ ಇದರಿಂದ ಏನಾಗುತ್ತೆ, ಇದರಿಂದ ಒಂದು ವೆಸಲ್ನ ತುಂಬ್ದಂಗೆ ಆಗುತ್ತೆ ಹೊರತು ಯಾವುದೇ ರೀತಿ ಒಂದು ಕ್ರಿಟಿಕಲ್ ಥಿಂಕಿಂಗು ಅಥವಾ ಒಂದು ಇನ್ನೋವೇಟಿವ್ ಐಡಿಯಾಸ್ನ ಸ್ಟೂಡೆಂಟ್ಸಲ್ಲಿ ತರಲಿಕ್ಕೆ ಆಗೋದಿಲ್ಲ. ಸೊ ದೆನ್ ವಾಟ್ ಆರ್ ದ ಫೀಚರ್ಸ್ ಆಫ್ ಟ್ರೆಡಿಷ್ನಲ್ ಲರ್ನಿಂಗ್? ಟ್ರೆಡಿಷ್ನಲ್ ವ್ಯೂ ಆಫ್ ಎಜುಕೇಷನಲ್ಲಿ ಏನಿರುತ್ತೆ, ರೋಟ್ ಲರ್ನಿಂಗ್ ಇರುತ್ತೆ, then memorization. So this is one of the feature of traditional view of education. Then second, teacher centered education, not the student centered education. Then third feature is standardized testing, that is exams. So the traditional view of education, it has a standardized tests and exams which makes the students to prepare for the exams instead of holistic preparation. So ಟ್ರೆಡಿಷ್ನಲ್ ವ್ಯೂ ಆಫ್ ಎಜುಕೇಷನ್ ಈ ಫೀಚರ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ, ಸೊ ಯಾವ ರೀತಿ ಈ ಫೀಚರ್ಸು ದೇ ಹ್ಯಾವ್ ಸಮ್ ಡಿಸ್ಅಡ್ವಾಂಟೇಜಸ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಸೊ ದಿಸ್ ಈಸ್ ಅಬೌಟ್ ಟ್ರೆಡಿಷ್ನಲ್ ವ್ಯೂ ಆಫ್ ಎಜುಕೇಷನ್. ಸೊ ಈ ಟ್ರೆಡಿಷ್ನಲ್ ವ್ಯೂ ಆಫ್ ಎಜುಕೇಷನ್ದು ಇಂಪ್ಲಿಕೇಶನ್ ಏನು, ಇಫೆಕ್ಟ್ ಏನು, ವಾಟ್ ಈಸ್ ಇಟ್ಸ್ ಔಟ್ಕಮ್, ಸೊ ಅದನ್ನ ನಾವು ನೋಡೋದಾದರೆ, so it has a limited capacity to impart critical thinking in the students and youth. So there is no scope to critical thinking anta explain ಮಾಡಬೇಕು. So then the second negative is it stifles the creativity. There is no scope for creativity. It stifles the creativity. So this is one of the disadvantage of traditional view of education. Then disengagement and lack of motivation. So it doesn't motivate students to prepare well or learn well. So motivation illa andre enagutte, students will disengage from learning. So they will not feel the education is not appealing. There is no scope to recognize their talents. Instead, the same education is imparted to everyone, and everyone is made to learn the same thing without any proper identification of talents, without assessing their strength and weaknesses. So this is one of the lacunae, or it is one of the disadvantage of traditional view of education, that is filling a vessel. So after explaining the traditional view of education, that is filling of a vessel, so next we have to explain the progressive view of education. So that is akin to kindling a flame. So what is progressive view of education? Adanna ನಾವು explain ಮಾಡಬೇಕಾಗುತ್ತೆ. So this view of education, it emphasizes dynamic transformative process of education. So the features of progressive view of education are, the first one is fostering curiosity in the learner, which is lacking in the traditional view of education. So this curiosity, it should ignite a student's natural curiosity in this view of education, and it encourages them to ask questions, explore new ideas, and seek knowledge. So then beyond classroom, so this all fostering curiosity, it is not restricted to the classroom, it is beyond classroom. So classroom ಬಿಟ್ಟು ಹೊರಗಡೆ ಇಲ್ಲದನ್ನೆಲ್ಲ ಥಿಂಕ್ ಮಾಡಲಿಕ್ಕೆ,
ಕ್ಯೂರಿಯಾಸಿಟಿಯನ್ನು ತರ್ತಕ್ಕಂಥದ್ದು. ಫೋಸ್ಟರಿಂಗ್ ಕ್ಯೂರಿಯಾಸಿಟಿ ಈಸ್ ಒನ್ ಆಫ್ ದಿ feature of progressive view of education. Then the second one is developing critical thinking and problem solving skills. Critical thinking and problem solving skills. So what is critical thinking? So rather than focusing solely on information retention, what happens in the traditional view of education? One of the feature of traditional view of education is rote learning and memorizing. So here the progressive view of education, it is focusing on developing critical thinking instead of just information retention. So this makes the students to learn to analyze, evaluate and synthesize the information. So this enables them to tackle complex problems creatively. So this is the one of the feature of progressive view of education. Then the third one is promoting lifelong learning. Promoting lifelong learning. By kindling a passion for learning, education becomes a lifelong journey. Here in this progressive view of education, students are encouraged to pursue their interest, adapt to new challenges and continue learning throughout their lives. So this promoting lifelong learning is one of the feature of progressive view of education. ಸೊ ಈ ಪ್ರೋಗ್ರೆಸಿವ್ ವ್ಯೂ ಆಫ್ ಎಜುಕೇಷನ್ಸ್ಗೆ ಎಕ್ಸಾಂಪಲ್ಸ್ ಏನಂತಂದರೆ, ಸ್ಕೂಲಲ್ಲಿ ಕಾಲೇಜಲ್ಲಿ ಕೊಡ್ತಕ್ಕಂಥ projects which are not related to only books, projects which makes the students to go out to gather the knowledge to the real world problems, encouraging them to work in collaboration, igniting their creativity and making them to critical thinking. Such project based learning is one of the example for progressive view of education. Then the second example is inquiry based learning. So this method allows students to lead their own learning by posing questions, conducting research and exploring subjects in depth. So this enables them to go for inquiry based learning. So ಕೆಲವೊಂದಿಷ್ಟು ಅಸೈನ್ಮೆಂಟ್ಸ್ ಕೊಟ್ಟಿರ್ತಾರೆ ಸ್ಕೂಲು ಕಾಲೇಜಸ್ಸಲ್ಲಿ, that is beyond their textbooks, that helps them to inquire into new way of learning, that helps them to conduct research, that makes them to ask subject related knowledge, the topic related knowledge from the experts. So this enables them to explore subjects in depth. Then the third feature is use of technology. The progressive view of education, it uses digital tools and online resources which provide personalized learning experiences, allowing students to learn at their own pace and explore the topic of interest. Students can learn at their own pace and they can explore topic which they are interested in. So it is beyond classroom learning. So then what is the importance of progressive view of education? That is importance of curiosity and critical thinking. So this empowers the students or youths through knowledge or the learner through knowledge. When students are encouraged to think critically and creatively, they become empowered to make informed decisions, solve problems and contribute meaningfully to the society. So then it also builds adaptability and resilience in the learner. In a rapidly changing world, the ability to learn, unlearn and relearn is very crucial. So this progressive view of education that kindles a flame prepares students to adapt to the new challenges and opportunities. That is nothing but fostering adaptability and resilience in the students. So the third importance is holistic development. So this progressive view of education, it develops students from 360 degree. So it makes education is just should not only
imparting the academic knowledge, but also it nurtures emotional, social, and ethical development. It fosters empathy, responsibility, and a sense of purpose. Empathy, responsibility, and sense of purpose. ಸೊ ಈ ರೀತಿ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಗಲು ಒಬ್ಬ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಪ್ರೋಗ್ರೆಸಿವ್ ವ್ಯೂ ಆಫ್ ಎಜುಕೇಷನ್ ಹೆಲ್ಪ್ ಮಾಡುತ್ತೆ ಅಂತ ನಾವು ಬರಿಬೇಕಾಗುತ್ತೆ. ಸೊ ಇಂಪಾರ್ಟೆನ್ಸ್ ಆಫ್ ಪ್ರೋಗ್ರೆಸಿವ್ ವ್ಯೂ ಆಫ್ ಎಜುಕೇಷನ್ ನಾವು ಎಕ್ಸ್ಪ್ಲೇನ್ ಮಾಡಿದ ಮೇಲೆ, ಸೊ ಈ ರೀತಿ ಪ್ರೋಗ್ರೆಸಿವ್ ವ್ಯೂ ಆಫ್ ಎಜುಕೇಷನ್ನ ಪಡಿಲಿಕ್ಕೆ ಏನು ಚಾಲೆಂಜಸ್ ಇದೆ, ಅದಕ್ಕೆ ಸೊಲ್ಯೂಷನ್ ಏನು ಅಂತ ನಾವು ಬರಿಬೇಕಾಗುತ್ತೆ. ಸೊ ದ ಫಸ್ಟ್ ಮೇಜರ್ ಚಾಲೆಂಜ್ ಈಸ್ ರೆಸಿಸ್ಟೆನ್ಸ್ ಟು ಚೇಂಜ್ ಬೈ ದಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. Resistance to change. There are policies, there are schools and colleges which are resisting to change to the progressive view of education. But India, it overcome this resistance and it adopted National Education Policy 2020. This National Education Policy, it is based on the progressive view of education. It is akin to the kindling a flame, not like filling of a vessel. So ಆ ಥರ ಬರೀತಾ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ದ ಫಸ್ಟ್ ಚಾಲೆಂಜ್ ಇಸ್ ರೆಸಿಸ್ಟೆನ್ಸ್ ಟು ಚೇಂಜ್. ದೆನ್ ದ ಸೆಕೆಂಡ್ ಚಾಲೆಂಜ್ ಇಸ್ ರಿಸೋರ್ಸ್ ಕನ್ಸ್ಟ್ರೆಂಟ್ಸ್. Resource constraints means infrastructure, funding, So all these resource constraints are there. Then the third challenge is balancing standardization with individual learning. So this progressive view of education, it focuses on individual learning, whereas there should be a balance between this standardization and individual learning. The reason being, the standardization, it provides accountability, whereas this individual learning, it prioritizes the interest and creativity of the students. So both we need accountability also, we need interest and curiosity of the students also. So we should frame education policy in such a way that there should be a balance between standardization and individual learning. So these are the few challenges associated with adopting the progressive view of education. So then what are the solutions to these challenges? The solutions are like incorporating flexible curriculum that allows for creative and critical exploration, providing professional development for educators to adapt and implement new teaching strategies, that is training and capacity building. Then encouraging policies that support innovative educational practices and assesses learning outcomes beyond traditional tests. So these are the few solutions that we can suggest for the following challenges. So after explaining both the traditional view of education and progressive view of education, then we should talk about the role of technology in progressive view of education. That is nothing but kindling of a flame. So what technology can do? It provides access to information. And new way of learning methods. Then it provides or it facilitates personalized learning. Personalized learning means it is student-centric, not teacher-centric. So here the student or the learner can learn what he wants apart from what is taught in the classrooms. Then encouraging collaboration and creativity. So collaboration and creativity are part and parcel of progressive view of education. So this technology, it provides access to collaboration and creativity. So these are the few aspects, or this is the roles played by technology with respect to progressive view of education.
Then we should write global perspective on kindling of a flame kind education, that is progressive view of education. ಸೊ ಇಲ್ಲಿ ನಾವೇನು ಬರಿಬೇಕಾಗತ್ತೆ ಅಂತಂದರೆ, ಕೆಲವೊಂದಿಷ್ಟು ಕಂಟ್ರೀಸ್ ಲೈಕ್ ಫಿನ್ಲ್ಯಾಂಡ್ ಆ್ಯಂಡ್ ಸಿಂಗಾಪುರ್, ದೇ ಆರ್ ನೋನ್ ಫಾರ್ ದೇರ್ ಪ್ರೋಗ್ರೆಸಿವ್ ಎಜುಕೇಷನಲ್ ಅಪ್ರೋಚ್. ಸೊ ಆ ಥರ ಕಂಟ್ರೀಸಿಂದ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ನ ತಗೊಂಡು, ಸೊ ಹೌ ದ್ಯಾಟ್ ಇನ್ಫಾರ್ಮೇಷನ್ ಪ್ರಯಾರಿಟೈಸಸ್ ಸ್ಟೂಡೆಂಟ್ ವೆಲ್ ಬೀಯಿಂಗ್, ಕ್ರಿಯೇಟಿವಿಟಿ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಅಂತ ಸ್ಟಡಿ ಮಾಡಿ, ಸೊ ಅದನ್ನು ನಮ್ಮ ದೇಶದ ಎಜುಕೇಷನಲ್ ಪಾಲಿಸೀಸಲ್ಲಿ ಇಂಪ್ಲಿಮೆಂಟ್ ಮಾಡೋದು. ಸೊ ಆಫ್ಟರ್ ರೈಟಿಂಗ್ ಆಲ್ ದಿಸ್ ವಿ ಶುಡ್ ಕನ್ಕ್ಲೂಡ್ ದ ಎಸ್ಸೆ. ಸೊ ಯಾವ ರೀತಿ ಎಸ್ಸೆನ ಕನ್ಕ್ಲೂಷನ್ ಮಾಡಬೇಕು? ಸೊ ವಿ ಶುಡ್ ಹೈಲೈಟ್ ದಿ ಇಂಪಾರ್ಟೆನ್ಸ್ ಆಫ್ ಪ್ರೋಗ್ರೆಸಿವ್ ವ್ಯೂ ಆಫ್ ಎಜುಕೇಷನ್. ಸೊ ಅದರಿಂದ ಏನು ಪಾಸಿಟಿವ್ ಇದೆ, ಏನು ಬೆನಿಫಿಟ್ಸ್ ಇದೆ, ಅದನ್ನು ಹೈಲೈಟ್ ಮಾಡಿ. ಸೊ ಯಾವ ರೀತಿ ಪ್ರೋಗ್ರೆಸಿವ್ ವ್ಯೂ ಆಫ್ ಎಜುಕೇಷನ್ ಅಡಾಪ್ಟ್ ಮಾಡೋದ್ರಿಂದ ಇಂಡಿವಿಜುವಲ್ಗೆ, ಸೊಸೈಟಿಗೆ ಮತ್ತು ದೇಶಕ್ಕೆ ಬೆನಿಫಿಟ್ ಸಿಗುತ್ತೆ. ಸೊ ದೆನ್ ಹೌ ಇಂಡಿಯಾ ಕ್ಯಾನ್ ಬಿಕಮ್ ದಿ ಡೆವಲಪ್ಡ್ ಕಂಟ್ರಿ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಆ ರೀತಿ ನಾವು ಕನ್ಕ್ಲೂಷನ್ ಮಾಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಡೇ 18 ಆನ್ಸರ್ ಅಪ್ರೋಚ್, ದಟ್ ಈಸ್ ಅಪ್ರೋಚ್ ಟು essay topic. That essay topic is based on education. So we will meet again in day 19, answer approach to day 19 question. Topic is geography. Till then, happy learning.